ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಕರ್ನಾಟಕದಾಗಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಇರ್ತೈತೋ ಇಲ್ಲೋ ಅನ್ನೋ ಸಂಶಯ ಕಾಂಗ್ರೆಸ್ನವ್ರಿಗೆ ಬಂದಂಗ್ ಕಾಣ್ತದ. ಹಿಂಗಾಗಿ ಎಲ್ಲೆಲ್ಲಿ ಲೂಟಿ ಹೊಡಿಲಿಕ್ಕೆ ಸಾಧ್ಯ ಐತಲ್ಲ, ಎಲ್ಲೂ ಅವಕಾಶ ಬಿಡಲಕರ. ಎಲ್ಲ ಕಡೆ ಲೂಟಿ ಹೊಡಿಲಿಕ್ಕೆ ನಿಂತಂಗ್ ಕಾಣ್ಲಿಕ್ಕತ್ತದ. ರೊಕ್ಕ ಯಾರಿಗಾರ ಕೊಟ್ರ ಬೇಡ ಅನ್ನೋ ತರ ಟ್ವಿಟರ್ನ್ಯಾಗ ಒಬ್ರು ಒಂದು ಪೋಸ್ಟ್ ಹಾಕಿದ್ರಪ್ಪ. ತಿಂಗಳ 4 ಮನೆಯಿಂದ 20 ರಿಂದ 30 ಸಾವಿರ ಲೀಟರ್ ನೀರ್ ಬಳಕೆ ಆಗ್ಲಿಕ್ಕತ್ತಿತ್ತಂತ. ಲಾಸ್ಟ್ ಮಂತ್ ಅಂದ್ರ ದಸರಾ ಸೂಟಿ ಇತ್ತಲ್ಲ, ಹಿಂಗಾಗಿ ನಾವೆಲ್ಲ ಊರಿಗೆ ಹೋಗಿದ್ವಿ, ಊರೆಲ್ಲ ಸುತ್ತಿ ಬಂದ್ವಿ. ಆಬ್ವಿಯಸ್ಲಿ ನೀರಿನ ಬಳಕೆ ಕಡಿಮೆನೇ ಆಗಿರ್ತದ. ಆದ್ರ ನಾವು ಮನ್ಯಾಗ ಇಲ್ಲಾರ್ದ ತಿಂಗಳೇ 1,14,000 ಲೀಟರ್ ಬಳಕೆ ಆಗ್ಯದ ಅಂತ ಹೇಳಿ ಬಂದ್ ಬಿಟ್ಟದ. ಬಿಲ್ ಯಾವಾಗ್ಲೂ 850 ಅದು ಬರುದಂತ. ಈ ಸಲ ಬಂದಿದ್ 7,300 ರೂಪಾಯಿ ಅಂತ. ಹೆಂಗದ ನೋಡ್ರಪ್ಪ, ನೀರಾಗೆ ಇಂಥ ಪರಿ ರೊಕ್ಕ ತೆಗಿಲಿಕತ್ತಾರ. ದರೋಡೆಗೆ ರೆಡಿಯಾಗಿ ನಿಂತ ಸರ್ಕಾರ ಮಂದಿಗೆ ಯಾವ್ಯಾವ ರೀತಿ ವಸೂಲಿ ಮಾಡ್ಬೇಕು ಅದೆಲ್ಲಾ ಮಾಡ್ಲಿಕ್ಕತ್ತದ. ನೋಡ್ರಿ, ಬಳಕೆ ಆದಾಗ ಬಿಲ್ ಬರುವುದು ಕಾಮನ್. ಆದ್ರ ಬಳಕೆನೆ ಆಗ್ಲಾರ್ದಾಗ ನೀರಿಗೆ 10 ಪಟ್ಟು ಜಾಸ್ತಿ ಬಿಲ್ ಕಟ್ಲಿಕ್ಕೆ ತ್ರಾಸ ಆಗುದಿಲ್ಲ ಏನ್ ಹೇಳ್ರಿ? ದುಡ್ಡ್ರಿ, ಅದು ಹಗರಣದಾಗ ಬಂದಂತ ಹಣ ಅಲ್ಲ. ಮತ್ತ ಇದನ್ನು ಒಂದು ಹಗರಣನಿ ಬಿಡ್ರಿ. ನೋಡ್ರಿ, ಹಿಂಗ ಅಮಾಯಕರ ಮಂದಿ ಬೆವರ ಶ್ರಮ ಎಲ್ಲಾ ತಿಂತಾರಂದ್ರ ಅವ್ರು ಸುಡ್ಗಾಡ್ಕ ಹೋಗ್ತಾರ ಬಿಡ್ರಿ. ನೀರಿನ ಬಿಲ್ ಇಷ್ಟ ಆಯ್ತಲ್ಲ, ಇನ್ನೊಂದು ಮೆಗಾ ಶಾಕ್ ಕೊಡ್ಲಿಕ್ಕ ಗ್ಯಾರಂಟಿ ಸರ್ಕಾರ ಕಾಯ್ಕೊಂಡು ಕುಂತೈತಿ. ನಿಮ್ಮ ಮನ್ಯಾಗ ಕಸ ಐತ್ಯಾ? ಮನಿ ಅಂದ ಮ್ಯಾಲ ಕಸ ಇರುದೇ ಅಲ್ಲೇನ್ರಿ? ಸಹಜ ಐತಿ ಬಿಡ್ರಿ. ಅದನ್ನ ತಗೊಂಡ್ ಹೋಗ್ಲಿಕ್ ಅಂತ ಹೇಳಿ ಈ BBMP ಗಾಡಿ ಬರ್ತೈತಿ, ಹೌದಿಲ್ಲ? ನಾವು ಈ ಹಸಿ ಕಸ ಒಣ ಕಸ ಅಂತ ಸೆಪರೇಟ್ ಮಾಡಿ ಕೊಡ್ತೀವಿ, ಎಲ್ಲ ಓಕೆ. ಆದ್ರೆ ಈಗ ಪ್ರತಿ ಒಂದು ಮನಿಗೆ 400 ರೂಪಾಯಿ ಚಾರ್ಜ್ ಮಾಡ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ಯದಂತ ನೋಡ್ರಿ. ಯಪ್ಪ, ಅಳೋನ್ ಮ್ಯಾಲ ಗಳ ಬಿತ್ತು ಅನ್ನೋ ಹಂಗ ಈ ಗ್ಯಾರಂಟಿ ಸರ್ಕಾರ ಮಂದಿಗೆ ಈಗಾಗ್ಲೇ ಸಾಕಷ್ಟು ವಜ್ಜಿ ಹೊರಸ್ ಬಿಟ್ಟೈತಿ. ಮನಾರ್ ವಜ್ಜಿ ಮಾಡೈತಿ. ಮನಿ ಜಮೀನ ಎಲ್ಲ ಸಾಬ್ರ ಪಾಲಾಗ್ಲಿಕ್ಕತ್ತದ. ಆ ಕಡೆ ಯೂಸ್ ಮಾಡ್ಲಾರ್ದೆ ಇರೋ ನೀರಿಗೆ ಸಾವಿರಾರು ರೂಪಾಯಿ ಬಿಲ್ ಬರ್ಲಿಕ್ಕತ್ತದ. ಇನ್ ಈ ಕಡೆ ಕಸ ಒಗಿಲಿಕ್ ಅಂತ ಹೇಳಿ 400 ರೂಪಾಯಿ ತಿಂಗಳಿಗೆ ಅಂದ್ರ ವರ್ಷಕ್ಕೆ ಸಾವಿರಾರು ರೂಪಾಯಿ ನಾವು ತೆಗೆದಿಡ್ಬೇಕಂತ ಕಸ ಒಗಿಲಿಕ್. ಬಹುಶಃ ಎಲ್ಲಾರನ್ನು ಬೆಂಗಳೂರಿಂದ ಎತ್ತಂಗಡಿ ಮಾಡಿಸುವಂತಹ ಪ್ಲಾನ್ ಇಟ್ಕೊಂಡೈತೆ ಕಾಂಗ್ರೆಸ್ ಅಂತ ಸಂಶಯ ಬರ್ಲಿಕ್ಕತ್ತದ ನೋಡ್ರಿ. ಇನ್ನ ಒಂದು ಮೆಗಾ ಪ್ರಾಜೆಕ್ಟ್ ನಡೆಸ್ಲಿಕ್ಕೆ ಕರ್ನಾಟಕ ಕಾಂಗ್ರೆಸ್ ಮುಂದಾಗ್ಬಿಟ್ಟದ. ಅದೇನಪ್ಪಾ ಅಂತಂದ್ರ ಸರ್ಕಾರಿ ಟೆಂಡರ್ಗೊಳದ್ರಾಗ ಮುಸ್ಲಿಮರಿಗೆ ಮೀಸಲಾತಿ ತರುದಂತ. ಏನ್ರಿ ಇದು? ಓಲೈಕೆ ರಾಜಕಾರಣದ ಒಂದು ಲಾಸ್ಟ್ ಲೆವೆಲ್ ಅಂದ್ರ ಹಿಂಗ ಇರ್ತೈತಿ ಮೋಸ್ಟ್ಲಿ. ಎಷ್ಟಂತ ಮಾಡ್ತೀರಿ ಹೇಳ್ರಿ? ಟೆಂಡರ್ ಹೆಂಗ್ ಆಗ್ತದ ಹೇಳ್ರಿ? ಗೊತ್ತೈತೆ, ಈ ಒಂದು ರೋಡ್ ಮಾಡ್ಬೇಕು ಅಂತ ತಿಳ್ಕೊರಿ, ಅದಕ್ಕ ಬಿಡ್ಡಿಂಗ್ ಆಗ್ತದ. ಅದ್ರಾಗ ಯಾರ್ ಬೆಸ್ಟ್ ಪ್ರೈಸ್ ಕೊಡ್ತಾರಲ್ಲ ಅವ್ರಿಗೆ ಟೆಂಡರ್ ಹೋಗ್ತದ, ಟೆಂಡರ್ ಆಗೋದು. ಆದ್ರ ಅಲ್ಲಿ ಹಿಂದೂಗಳಿಗೆ ಅವಕಾಶ ಕಡಿಮೆ ಕೊಟ್ಟು ಮುಸ್ಲಿಮರಿಗೆ ಹೆಚ್ಚು ಅವಕಾಶ ನೀಡೋಣ ಅನ್ನುವಂತ ಚರ್ಚೆ ಈಗ ನಡಿಲಿಕ್ಕತ್ತದಂತ ನೋಡ್ರಿ. ನನಗನಸ್ತದ ಇದೇ ತರ ಏನಾರೆ ಮುಂದುವರೆದ್ರ ನಾಳೆ BMTC ಬಸ್ನ್ಯಾಗೂ ಮುಸ್ಲಿಮರಿಗೆ ಮೀಸಲಾತಿ, ಮೆಟ್ರೋ ಕೆಲಸದಾಗೂ ಸಾಬ್ರಿಗೆ ಸವಲತ್ತು ಎಲ್ಲಾ ಆಗತೈತೆ ಅಂತ ಅನ್ಸ್ಲಿಕ್ಕತ್ತದ. ಒಂದ್ ಮಾತ್ರಪ್ಪ, ತಲಿಗೆ ಬೆಲಿ ಕೊಡ್ರಪ್ಪ, ತಲಿ ಮೇಲಿನ ಟೋಪಿಗಲ್ಲ. ಈ ಆಕಳನ್ನ ಕಳ್ಳ ಸಾಗಾಟ ಮಾಡುವಂತ ಖದೀಮ್ರು ಹುಡುಕು ದಾರಿ 1-2 ಬಹಳ ವೆರೈಟಿ ಹೋಗ್ಬಿಡ್ರಿ. ಲಾರಿನ್ಯಾಗೆ 2 ಚೇಂಬರ್ ಮಾಡಿ ಮ್ಯಾಲ್ ಕುರಿಗಳು ಒಳಗ ಆಕಳು ಅನ್ನೋದೆಲ್ಲ ಇಂಥ ಮಸಲತ್ಗಳು ನೋಡಿವಿ. ಆದ್ರೆ ಈಗ ಮತ್ತೊಂದು ಲೆವೆಲ್ ಮುಂದಕ್ಕೆ ಹೋಗ್ಯಾರ. ಕಳ್ಳತನ ಮಾಡೋರಿಗೆ ಏನ್ ಬಹಳ ದಾರಿಗಳು ಇರ್ತಾವ ಬಿಡ್ರಿ. ಈ ಪೆಟ್ರೋಲಿಯಂ ಲಾರಿ ತರ ಡಿಸೈನ್ ಮಾಡಿ ಅದ್ರಾಗ ಆಕಳುಗಳನ್ನು ತುಂಬಿ ಸಾಗಿಸ್ಲಿಕ್ಕ ಮುಂದಾಗಿದ್ರು. ಎಂತ ಪರಿ ಇದು ಐಡಿಯಾ. ಆದ್ರ ಹಂದಿಗಳ ಐಡಿಯಾ ಹಿಂದೂಗಳನ್ನ ಯಾಮಾರಿಸ್ಲಿಕ್ಕೆ ಆಗ್ಲಿಲ್ಲ ನೋಡ್ರಿ.
ಕಂಡು ಹಿಡಿದು ಬಿಟ್ರಿ. ಯಾಕಂದ್ರೆ ಹೇಳ್ತೀನಿ ಕೇಳ್ರಿ, ಈ ಹಿಂದೂಸ್ತಾನ್ ಪೆಟ್ರೋಲಿಯಂ ಲೋಗೋ ಮತ್ ಅವ್ರು ಬಳಸುವಂತ ಫಾಂಟ್ ಇರ್ತೈತ್ಲಾ, ಅದು ಈಗ ಯಾಕೋ ಒರಿಜಿನಲ್ ಅನ್ಸಾಕತ್ತಿಲ್ಲಲ್ಲ, ಹಿಂಗಿಲ್ಲಲ್ಲ ಅಂತ ಸಂಶಯ ಬಂದ್ಬಿಟ್ಟದ. ಹಿಂಗಾಗಿ ಬಿಡ್ಲಿಲ್ಲ, ಅದು ಗಾಡಿನ ಚೇಸ್ ಮಾಡಿ ಅಡ್ಡ ಹಾಕಿ ಗಾಡಿನ ಸೈಡಿಗೆ ಹಾಕಿಸ್ಬಿಟ್ರ. ಇವ್ ಒಳಗ್ ಹಾಕೋದ್ರೊಳಗ ಖರೆ ಹೇಳಬೇಡ್ರಿ ಅಂತ ಹೇಳಿ ಡ್ರೈವರ್ ಫಾರೂಕ್ ಹೇಳಿದ್ರು. ಅಲ್ಲೇ ಅಂಜಿ ಹೇತ್ ಬಿಟ್ಟ ಕಾಣತದ. ಅಣ್ಣ ಮಣ್ ತಿನ್ನು ಕೆಲಸ ಮಾಡಿಬಿಟ್ಟೆ ಅಣ್ಣ, ದನಗಳನ್ನ ಕಸಾಯಿ ಖಾನೆಗೆ ಸಾಗಿಸ್ಲಿಕ್ಕತ್ತಿದ್ಯಾ ಅಂತ ಅಂದ್ಬಿಟ್ಟ. ಅದಾದ್ಮೇಲೆ ಅವನಿಗೆ ಹಿಂದೂಗಳು ಹೊಡೆದ್ರು. ಆ ವಿಡಿಯೋ ಮಾತ್ರ ತೋರಿಸ್ಲಿಕ್ಕೆ ಆಗುದಿಲ್ರಿಪ್ಪ, ಮತ್ತ ನಮ್ಮನ್ನ ಬ್ಯಾನ್ ಮಾಡ್ಬಿಡ್ತಾರ. ಎಲ್ಲೆಲ್ಲಿ ಯಾವ್ಯಾವ ಮೂಳೆ ನರ ಐತಿ ಅನ್ನೋದನ್ನ ಚಂದ ತೋರಿಸ್ಕೊಟ್ರ. ಆಮೇಲೆ ಬುಲ್ಡೋಜರ್ ತಂದು ಎಲ್ಲಾ ಓಪನ್ ಮಾಡಿ ದನಗಳನ್ನ ಗೋಸಾಲಿಗೆ ಕಳಿಸ್ಬಿಟ್ರು. ಆ ದನಗಳ ಅದೃಷ್ಟ ಚಲೋ ಇತ್ತು ಅನಿಸ್ತದ. ಬದುಕಿದೇನು ಅಂತ ಹಾಡ್ಲಿಕ್ಕತ್ತಿರ್ಬೇಕವು. ಇನ್ನೀ ಕ್ರಿಯೇಟಿವಿಟಿ ಇರುವಂತಹ ಮಂದಿ ಎಲ್ಲಿ ಹೋದ್ರೂ ಸಿಗ್ತಾರ ನೋಡ್ರಿ. ಆಲ್ಮೋಸ್ಟ್ ಎಲ್ಲಾ ಕರ್ನಾಟಕದ ರೋಡ್ಗಳು ಗುಂಡಿಮಯ ಆಗ್ಯದ, ಅದೇನ್ ಹೊಸ ವಿಷಯ ಅಲ್ಲ. ಈ ಕುಕ್ಕೆ ಸುಬ್ರಹ್ಮಣ್ಯ ಗುಡಿಗೆ ಹೋಗುವಂತಹ ರೋಡ್ನು ಇದ ಸೇಮ್ ಕಥೆ. ಹಿಂಗಾಗಿ ಒಂದು ಬೋರ್ಡ್ ಅನ್ನ ಅಲ್ಲಿನ ಸ್ಥಳೀಯರ ಹಾಕ್ಯಾರ. ಭಾರಿ ಮಜಾ ಐತ್ರಿ. ಆ ಬೋರ್ಡ್ನಾಗ ಏನದಂತ ಓದ್ ಹೇಳ್ತೀನಿ ಕೇಳ್ರಿ. ಎಚ್ಚರಿಕೆಯ ಫಲಕ. ಯಾರೋ ಮಾಂತ್ರಿಕರು ಕೈಕಂಬದಿಂದ ಕುಕ್ಕೆ ಸುಬ್ರಹ್ಮಣ್ಯವರೆಗಿನ ರಸ್ತೆಯಲ್ಲಿ ನಿಧಿ ಇದೆ ಎಂದು ಹೇಳಿದ ಕಾರಣ ಎಚ್ಚೆತ್ತ ರಾಜ್ಯ ಸರ್ಕಾರ ಈ ರಸ್ತೆಯಲ್ಲಿ ನಿಧಿಯನ್ನ ಹುಡುಕಿಸುವ ಕಾರಣದಿಂದ ಅಲ್ಲಲ್ಲಿ ರಸ್ತೆ ಮಧ್ಯೆ ದೊಡ್ಡ ಹೊಂಡ ತೋಡಿಸಿ ಹಾಗೆಯೇ ಬಿಟ್ಟಿದ್ದಾರೆ. ನಿಧಾನವಾಗಿ ಚಲಿಸಿ ಅಂತ ಬೋರ್ಡ್ ಹಾಕ್ಬಿಟ್ಟಾರ. ಯಪ್ಪ, ನಕ್ಕು ಸಾಕಾಯ್ತು ನೋಡ್ರಿ. ಏನು ಕ್ರಿಯೇಟಿವಿಟಿ ನೋಡ್ರಿ. ಆದ್ರೆ ಕಾಂಗ್ರೆಸ್ಸಿನ ಒಂದೊಂದು ಕರ್ಮಕಾಂಡ ನೆನಪಾದ್ರ ಹಂಗ ಹಳಾಳಿನೂ ಆಗ್ತದ. ನಮ್ ಬೇಜಾರ್ ಕೇಳೋರು ಯಾರು ಹೇಳ್ರಿ? ನಾವೇನ್ ಅಲ್ಪಸಂಖ್ಯಾತರ? ಅಲ್ಪಸಂಖ್ಯಾತರ ಅಂತ ಅಂದ್ಕೊಳ್ಳೆ ನೆನಪಾಯ್ತು ನೋಡ್ರಿ. ಈ ಮುಸ್ಲಿಂ ಧರ್ಮದಾಗ ಅವ್ರ ಮದ್ವಿ ವಿಚಾರ, ಲಗ್ನದ ವಿಚಾರದಾಗ ಅವ್ರದೇ ಒಂದು ತರ ಕಾನೂನು ಐತಿ. ಅವ್ರ ಮೌಲ್ವಿ ಹೇಳಿದ್ದೇ ವೇದವಾಕ್ಯ. ಇಲ್ಲೊಬ್ಬ ಮುಸ್ಲಿಂ ಗಂಡಸು ಏನ್ ಮಾಡ್ಯಾನ, ಅವನ ಹೆಂಡತಿ 3ನೇ ಹೆಂಡತಿಗೆ ಡೈವರ್ಸ್ ಕೊಡ್ಲಿಕ್ಕತ್ತಾನ. ಯಾಕಂತಂದ್ರ ಸಿಂಪಲ್, 4ನೇ ಹೆಂಗಸನ್ ಲಗ್ನ ಆಗ್ಲಿಕ್ಕ ಅಷ್ಟ ನೋಡ್ರಿ. ಇದು ಮೌಲ್ವಿ ಪಂಚಾಯತಿಗೆ ಹೋಗ್ತದ. ಅಲ್ಲಿ ಮೌಲ್ವಿ ಏನ್ ತೀರ್ಪು ಕೊಡ್ತಾರ ಗೊತ್ತಾ ನಿಮಗ? ಈ ವಿಚ್ಛೇದನಾನ ಮಾನ್ಯ ಮಾಡೀನಿ, ಈಗ ಈ ಗಂಡಸಿನ 3ನೇ ಹೆಂಡತಿ ಮತ್ತೊಂದು ಮದುವೆ ಆಗ್ಬೇಕಂತ. ಯಾರನ್ನ ಅಂತ ಕೇಳಿದ್ರ ಆ ಗಂಡಸಿನ ಮೊದಲನೇ ಹೆಂಡತಿಯ ಮಗನನ್ನ. ಅಂದ್ರ ಸಂಬಂಧದಾಗ ಅವ್ರಿಬ್ರು ಅವ್ವ ಮಗ ಆದ್ರಂದಂಗ ಆಯ್ತು. ಅದನ್ನ ಕೇಳಾಕಿಗೆ ಎಲ್ಲಿತ್ತೋ ಏನ ಸಿಟ್ಟ, ಚಪ್ಲಿ ತಗೊಂಡ್ ಮೌಲಿಗೆ ಹೊಡಿಲಿಕ್ಕ ಚಾಲು ಮಾಡ್ಬಿಟ್ಲ. ಹಂಗೆ ಆಗಬೇಕು, ಹಲ್ಲು ಮುರಿಬೇಕು, ನಾನಗಬೇಕು ಅನ್ನುವಂಗ ಖುಷಿ ಆಯ್ತು ನೋಡ್ರಿ. ಮತ್ತಿನ್ ಏನ್ರಿ, ಯಾವ ಧರ್ಮದವ್ರು ಇರ್ಲಿ, ಹೆಣ್ಣು ಮಕ್ಕಳಂದ್ರೆ ಏನ್ ಅವ್ರ ಕಣ್ಣಾಗ ಆಟಿಕೆ ಸಾಮಾನ ತಿಳ್ಕೊಂಡ್ರ ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ರಿ ಅಂತಾರಲ್ಲ, ಅವ್ರಿಗೂ ಹಿಂಗ ಹೊಡಿಬೇಕಾಗ್ತದೆ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಮಂತ್ರಿ ಮಾಲ್ ಅನ್ನೋದು ಯಾವಾಗ್ಲೂ ಒಂದಲ್ಲ ಒಂದು ತರದಾಗ ಸುದ್ದಿ ಆಗಿರ್ತೈತಿ ನೋಡ್ರಿ. ಅಲ್ಲಿ ಈಗ ಒಂದು ಹೊಸ ರೂಲ್ಸ್ ಬಂದದಂತ. ಈ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಹುಡುಗರನ್ನ ಲಿಫ್ಟ್ ನ್ಯಾಗ ಬಿಡುದಿಲ್ಲ ಅಂತ. ಸರಿ ಅಲ್ಲ, ಸ್ವಿಗ್ಗಿ ಮತ್ತೆ ಜೊಮ್ಯಾಟೊ ಅವರಿಗೆ ನಮಗೆ ವ್ಯತ್ಯಾಸ ಇದೆ. ಇನ್ನು ಆರ್ಡರ್ ಇನ್ ಗುರುಗ್ರಾಮ್. ಏನ್ ಸರ್ ಗುರುಗ್ರಾಮ್ ಇಲ್ಲ ತೋರಿಸ್ತಾರೆ? ಗುರುಗ್ರಾಮ್ ಅಲ್ಲ ಸರ್, ಸ್ವಿಗ್ಗಿ ಜೊಮ್ಯಾಟೊ ಏನು ಸರ್ ಅಲ್ಲ. ನಿಮ್ಮ 5 ವರ್ಷಗಳಿಗೆ ನಮ್ಮನ್ನು ತೋರಿಸ್ಬೇಡಿ ದಯವಿಟ್ಟು. ನೀವು ಹೇಳ್ರಿ, ನಾನೇನ್ ಮಾಡ್ಬೇಕು? ನಿಮ್ಮ ಸಾರಿ ಎಕ್ಸ್ಪೆಕ್ಟೇಷನ್ ನನಗೇನಿಲ್ಲ. ನೀವು ಸಾರಿ ಕೇಳ್ಬೇಕಂತ ನನಗೆಲ್ಲ. ಅವ್ರಿಗೆ ಅಲೋ ಮಾಡ್ಬೇಕಷ್ಟೇ, ಅವ್ರಿಗೆ ನ್ಯಾಯ ಸಿಗ್ಬೇಕು. ಅವರು ವಾಸ್ತು ಉಲ್ಲಂಘನೆ ಮಾಡ್ತಾ ಇದ್ರು. ನೀವು ವಾಸ್ತು ಉಲ್ಲಂಘನೆ ಮಾಡ್ತಾ ಇದ್ರೆ ನೀವು ಅಲೋ ಮಾಡಿಸ್ಲೇಬೇಕು. ನೀವು ಯಾಕೆ ಮ್ಯಾನೇಜರ್ ಕೇಸ್ ನೀವು ಅಲೋ ಮಾಡ್ಲೇಬೇಕು ಸರ್. ಅಲೋ ಮಾಡೋದಲ್ಲ, ಅಲೋ ಮಾಡ್ಲೇಬೇಕು. ಅವರು ಮನುಷ್ಯರೇ. ಏನ್ ಕಟ್ ಮಾಡ್ಬೇಕು ಸರ್? ನನಗೆ ಪರ್ಮಿಷನ್ ಇದೆ, ಕೇಳಿ. ಏನಂತಿದೆ ಸರ್? ನೋಡಿ ಸರ್, ಜೊಮ್ಯಾಟೊ ಸಿಇಒ ಡಿಫೆಂಡರ್ ಸ್ಟಾಪ್ಡ್ ಫ್ರಮ್ ಯೂಸಿಂಗ್ ಮಾಲ್ಸ್ ಲಿಫ್ಟ್ ವೈಲ್ ಕಲೆಕ್ಟಿಂಗ್ ಆರ್ಡರ್ ಇನ್ ಗುರುಗ್ರಾಮ್. ಏನ್ ಸರ್ ಗುರುಗ್ರಾಮ್ ಇಲ್ಲ ತೋರಿಸಿದ್ರೆ? ಗುರುಗ್ರಾಮ್ ಅಲ್ಲ ಸರ್, ಸ್ವಿಗ್ಗಿ ಜೊಮ್ಯಾಟೊ ಏನು ಸರ್ ಸರ್ ಈ ಕಡೆ ಬನ್ನಿ. ಅರೆ, ಅವ್ರ ಏನ್ ಕಳ್ರ, ಖದೀಮ್ರ, ಭಯೋತ್ಪಾದಕರ? ಮಾಲ್ ಒಳಗಿರುವಂತ ಅಂಗಡಿಯವ್ರಿಗೆ ಹೇಳ್ರಿ, ಬೆಟರ್ ನೀವು ಆನ್ಲೈನ್ ಫುಡ್ ಎಲ್ಲ ಡೆಲಿವರಿ ಮಾಡ್ಕೋಬೇಡ್ರಿ, ನೀವು ಡಬ್ಬಿ ತಗೊಂಡ್ ಉಣ್ರಿ ಅಂತ ಹೇಳ್ರಿ. ಇದೊಳ್ಳೆ ಕಥೆ ಆಯ್ತು ನೋಡ್ರಪ್ಪ. ಏನಿದೆ ಹಿಂಗ್ ಮಾಡಿದ್ರ? ಬೆಂಗಳೂರಿನ ಈ ಟ್ರಾಫಿಕ್ನ್ಯಾಗ ಅಡಿಗೆ ಬಿಸಿ ಇರುವಾಗ್ಲೇ ಡೆಲಿವರಿ ಮಾಡುವಂತಹ ಹುಡುಗರ ಬಗ್ಗೆ ಇದ್ ಎಂಥ ಕೀಳು ಕೊಳಕ ಭಾವನೆ ಅಂತೀನಿ.
ನಾಚಿಕೆ ಆಗ್ಬೇಕ್ರಪ್ಪ ಮಂತ್ರಿ ಮಾಲ್ಗೆ. ಹಿಂಗ ಆಡಿದ್ರೆ ಮಂದಿ ಮುಂದೊಂದಿನ ಕಂತ್ರಿ ಮಾಲ್ ಅಂತ ಅಂದ್ಬಿಡ್ತಾರ ಅಷ್ಟೇ. ಮತ್ತ ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.